ಈ ಥರ ಇಟ್ಟಿದ್ದೀನಿ. ಡೈನಿಂಗ್ ಟೇಬಲು ಮತ್ತು ಪಾಟ್ಸ್ಗಳು ಬಿಟ್ಟರೆ ಬೇರೆ ಏನೂ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಐಸು. ಸಾಕಲ್ವಾ ಅದೇನೆ ನೈಟಿಗೆ ಸೈಕಲ್ಲು? ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಟ್ಕೋಬೋದಾನೆ ಎರಡು ಈವನ್ ಆಗಿಲ್ಲ. ಒಂದು ಈ ಥರದ್ದು ದೊಡ್ಡ ಫ್ಲೋಟಿಂಗ್ ಶೆಲ್ಫ್ ತುಂಬ ದೊಡ್ಡ ಸಿಗುತ್ತೆ, ಇಲ್ಲ ತುಂಬ ಚಿಕ್ಕ ಸಿಗುತ್ತೆ. ಫೋಟೋ ಹೈಟ್ ನೋಡ್ತಾ ಇರ್ಬೋದು ನೀವಿಲ್ಲಿ. ಅತ್ತೆ ಫೋಟೋ ದೊಡ್ಡದಿದೆ, ಮಾವನ ಫೋಟೋ ಚಿಕ್ಕದಾಗಿ ಬರ್ತಾ ಇದೆ. ಸೊ ಅದು ಫ್ರೇಮ್ ಅಷ್ಟೇ ದೊಡ್ಡದು, ಎರಡೂ ಇಟ್ಟರೆ ಈಕ್ವಲ್ ಆಗಿ ಕಾಣಿಸ್ತಾ ಇಲ್ಲ. ಅದೊಂದು. ಇನ್ನೊಂದು ನಾನು ಸುಮಾರು ದಿನದಿಂದ ನಿಮ್ಮ ಹತ್ರ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೆ, ಫ್ಲೋಟಿಂಗ್ ಶೆಲ್ಫು ನಮಗೆ ಕರೆಕ್ಟಾಗಿ ಬೇಕಾಗಿರೋದು ಸಿಗ್ತಾ ಇಲ್ಲ. ತುಂಬ ದೊಡ್ಡದು ಸಿಗುತ್ತೆ, ಇಲ್ಲ ತುಂಬ ಚಿಕ್ಕದು ಸಿಗುತ್ತೆ ಅಂತ. ಇದನ್ನು ತೊಗೊಂಡು ಬಂದ್ವಿ, ಇದು ಕೂಡ ಸೆಟ್ ಆಗಲೇ ಇಲ್ಲ. ಹಸ್ಬೆಂಡ್ಗೆ ಅವ್ರ ಅಪ್ಪ ಅಮ್ಮ ಇಬ್ಬರು ಒಂದೇ ಫೋಟೋದಲ್ಲಿ ಇರಬೇಕು ಅನ್ನೋದು, ಒಂದೇ ಫ್ರೇಮಲ್ಲಿ ಇರಬೇಕು ಅಂತ ತುಂಬ ಇಷ್ಟ ಇತ್ತು. ಹಾಗೆ ಮೊದಲು ನಮ್ಮ ಮನೇಲಿ ಇತ್ತಲ್ವ, ಅದೇ ಫೋಟೋನೇ ಇಲ್ಲಿ ಇಡೋಣ, ಈ ಫ್ಲೋಟಿಂಗ್ ಶೆಲ್ಫಲ್ಲಿ ಚೆನ್ನಾಗಿರುತ್ತೆ, ಸುತ್ತಲೂ ಗ್ರೀನ್ರಿ ಇಡೋಣ ಅನ್ನೋದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿ ಜೋಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಈ ಥರ ಇಷ್ಟ ಆಯಿತು. 2 ಪ್ಲ್ಯಾಂಟು, ಸೆಂಟರಲ್ಲಿ ಅತ್ತೆ ಮಾವನ ಫೋಟೋ ಮತ್ತು ಒಂದು 2 LED ಲೈಟ್ಸು, ಹಾಗೆ ಕೆಳಗೆ ಇನ್ನೊಂದು ಪಾಟ್ ಇಟ್ಟರೆ ಆಗುತ್ತೆ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೆ. ಹಸ್ಬೆಂಡ್ ಬಂದ್ಬಿಟ್ಟು ಒಂದೇ ಪಾಟ್ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ರು. ನೋಡ್ತಾ ಇರ್ಬೋದು, ಇದು ತುಂಬ ದಿನಗಳಿಂದ, ಅಂದರೆ ತುಂಬ ವರ್ಷಗಳಿಂದ ನಮ್ಮ ಹತ್ರ ಇತ್ತು ಫೋಟೋ. ಸೊ ಇದನ್ನೇ ಇಡೋಣ, ಸರಿ ಇಂಡಿಯಾಗೆ ಹೋದಾಗ ಇನ್ನೊಂದು ಸರಿ ನೀಟಾಗಿ ಮಾಡಿಸ್ಕೊಂಡು ಬಂದರೆ ಆಗುತ್ತೆ ಅಂತ ಈ ಥರ ಇಡ್ತಾ ಇದ್ದೀವಿ. ಮತ್ತು ಚೆನ್ನಾಗೂ ಕಾಣಿಸ್ತು, ನಮಗೆ ಇದೇ ಇಷ್ಟ ಆಯಿತು. ಸಿಂಪಲಾಗೂ ಇರುತ್ತೆ, ಹಾಗೆ ಜೊತೆಗಿದ್ದಾರೆ, ಅದಕ್ಕೋಸ್ಕರ ಈ ಥರ ಇಟ್ಟಿದ್ದು. ನನಗೆ ಅದೇ ಫೋಟೋಸ್ ಇಡಬೇಕು ಅಂತ, ಆದರೆ ಹಸ್ಬೆಂಡ್ ಈ ಥರನೇ ಇಡೋಣ ಅಂತ. ಸರಿ, ಫ್ಲೋಟಿಂಗ್ ಶೆಲ್ಫ್ ಚೆನ್ನಾಗೂ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಂಗೆ ಒಪ್ಕೊಂಡೆ. ಹಸ್ಬೆಂಡ್ಗೆ ಅದು ಇಷ್ಟ ಆಗಲಿಲ್ಲ, 2 ಪಾಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ನನಗೇನೋ ಚೆನ್ನಾಗಿ ಕಾಣಿಸ್ತಿತ್ತು. ಆಯಿತು ಅಂದ್ಬಿಟ್ಟು ಈ ಕಟ್ಟಿಂಗ್ಸ್ ತಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಟಲ್ಸ್ಗೆ. ಅದು ನಾನು ಸ್ವಲ್ಪ ಉದ್ದಾಗಿತ್ತು, ಚೆನ್ನಾಗಿ ಬೇರಿತ್ತು ಅಂದ್ಬಿಟ್ಟು ಎಲ್ಲ ಪಾಟ್ಗಳಿಗೂ ಹಾಕ್ಬಿಟ್ಟೆ. ಅದಕ್ಕೋಸ್ಕರ ಸ್ವಲ್ಪ ಕಟ್ಟಿಂಗ್ಸ್ ತಂದು ಹಾಕಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು 2 ಲೈಟ್ಸ್ ಇಡೋಣ ಅಂದ್ಕೊಂಡಿದ್ದೀನಿ, LED ಲೈಟ್ಸ್ 2. ಸೊ ಈ ಥರ ಇದೆ, ಅಲ್ಲಿ ಇಟ್ಕೊಂಡಿದ್ದೆ ನಾನಿದು. ನ್ಯಾಚುರಲ್ ಲೈವ್ ಪ್ಲಾಂಟ್ಸ್ ಇಡೋಕ್ಕೆ ಹೈಟ್ ಸಾಕಾಗ್ತಾ ಇಲ್ಲ, ಹಾಗಾಗಿ ಈ ಥರ ಇಟ್ಟಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಎಲ್ಲ ಫುಲ್ ವ್ಯಾಕ್ಯೂಮ್ ಮಾಡಬೇಕು, ಧೂಳಿದೆ ಮೇಲೆ ಫುಲ್ಲು ಧೂಳು ಎಲ್ಲ ಇದೆ. ವ್ಯಾಕ್ಯೂಮ್ ಮಾಡಿಬಿಟ್ಟು ಒರೆಸ್ಕೊಂಡು ಈ ಪಾಟ್ಗಳೆಲ್ಲ ಇಡಬೇಕು. ಇಲ್ಲಿ ಬರೀ ಡೈನಿಂಗ್ ಟೇಬಲು ಮತ್ತು ಪಾಟ್ಸ್ಗಳು ಬಿಟ್ಟರೆ ಬೇರೆ ಏನೂ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಈವನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನೇನೋ ಮಾಡಿದ್ವಿ ಪ್ಲ್ಯಾನು, ಬಟ್ ಯಾಕೋ ಯಾವುದೂ ಸೆಟ್ಟೇ ಆಗಲಿಲ್ಲ. ಅದಕ್ಕೆ ಪೂಜೆ ಮಾಡೋ ದಿನ ಎತ್ತಿಟ್ಕೊಳ್ಳೋಣ, ಉಳಿದಿರೋ ಟೈಮಲ್ಲಿ ಇಷ್ಟೇ ಸಾಕು. ಇಬ್ಬರು ಒಟ್ಟಿಗೆ ಇರ್ತಾರೆ ಮೇಯ್ನು, ಅದು ಇದರಲ್ಲಿ ಸೆಪ್ರೇಟ್ ಆಗಿರ್ತಾಯಿತ್ತು. ಅದಕ್ಕೋಸ್ಕರ ನೀಟಾಗಿ ಪಂಚೆ ಇದೆ, ಪಂಚೆನಲ್ಲಿ ಸುತ್ತಬಿಟ್ಟು ಎತ್ತಿಟ್ಕೊಳ್ಳೋಣ ನಮ್ಮ ಕ್ಲಾಸೆಟಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಬರ್ತಡೇಗೆ ಮಾಡಿರೋ ಡೆಕೋರೇಷನ್ಸ್ ಹಾಗೆ ಇತ್ತು. ಆದ್ಯ ಇನ್ನೂ ಒಂದು ವಾರ ಇರಲಿ ಅಮ್ಮ ಅಂತ ಹೇಳ್ತಾ ಇದ್ಲು, ಬಿಟ್ಟಿದ್ದೆ. ಮತ್ತು ಬಿಸಿಲು ಬರುತ್ತಲ್ಲ, ಆ ಟೈಮಲ್ಲಿ ಬಲೂನ್ಸ್ ಕೂಡ ಹೊಡೆದೋಗ್ತಾ ಇತ್ತು. ಆದರೂ ಚೆನ್ನಾಗಿದೆ ಪ್ಲೀಸ್ ಅಂತ ಇಟ್ಕೊಂಡಿದ್ಲು. ಇನ್ನು ಮಫಿನ್ಸ್ ನೋಡ್ತಾ ಇರ್ಬೋದು, ಇದು ಮಮತಾ ತೊಗೊಂಡು ಬಂದಿದ್ದು. ಸ್ಕೂಲ್ಗೆ ತೊಗೊಂಡೋಗ್ಬೇಕು ಅಂದರೆ ಇವಾಗ ಶನಿವಾರ ಬರ್ತಡೇ ಆಗಿರೋದ್ರಿಂದ ಸೋಮವಾರ ಅವಳು ಕಪ್ ಕೇಕ್ಸ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದ್ಲಂತೆ ಸ್ಕೂಲಲ್ಲಿ. ಹಾಗಾಗಿ ಮಫಿನ್ಸ್ ಹೇಳಿದೆ, ಇಲ್ಲಮ್ಮ ನಂಗೆ ಕಪ್ ಕೇಕ್ಸೇ ಬೇಕು, ದೊಡ್ಡದಾಗಿರಬೇಕು ಅಂತ ಹೇಳ್ತಾ ಇದ್ಲು. ಸರಿ, ಮನೆ ಹತ್ರ ಟಾಮ್ ತಂಬ್ ಇದೆ ಅಲ್ವಾ, ಸರಿ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಜೋರು ಮಳೆ ಬರ್ತಾ ಇತ್ತು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಕ್ವಿಕ್ ಶಾಪಿಂಗ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಸಾಮಾನ್ಯವಾಗಿ ಏನು ತರೋಕೆ ಹೋದ್ರೂ ಒಂದು 2 ಅವರ್ ಆಗೇ ಹೋಗುತ್ತೆ. ಆದರೆ ಇವತ್ತು ಒಂದು 7 ಮನೆ ಬಿಟ್ವಿ, 7:30ಗೆಲ್ಲ ಮನೆಗೆ ಬಂದುಬಿಟ್ಟಿದ್ವಿ. ಬೇಗ ಕೇಕ್ ಒಂದು ಶಾಪ್ ಮಾಡ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ನನಗೆ ನಾನು ಟಾಮ್ ತಮ್ಗೆ ಬರ್ತಾ ಇರೋದಿದೆ ಫಸ್ಟ್ ಟೈಮ್. ಹಸ್ಬೆಂಡ್ ಮತ್ತು ಮಕ್ಕಳೆಲ್ಲ ಬರ್ತಾನೆ ಇರ್ತಾರೆ, ಏನಾದರೂ ಅಂತ ತರ್ತಾ ಇರ್ತಾರೆ. ಮನೆ ಹತ್ರದಲ್ಲೇ ಇರೋದ್ರಿಂದ ವಾಲ್ಮಾರ್ಟ್ ಥರ ನಮಗಿಲ್ಲಿ
ಅಂದರೆ ವಾಲ್ಮಾರ್ಟ್ಗಿಂತ ಹತ್ರದಲ್ಲಿ ಸಿಗುತ್ತೆ. ಅಂದರೆ ನಾವಿರೋ ಏರಿಯಾದಲ್ಲಿ ತುಂಬ ಟಾಮ್ ಟಮ್ ಇರುತ್ತೆ. ಅಮೆರಿಕನ್ಸ್ದು ಇದು ಶಾಪ್ ಕೂಡ ಬೇಸಿಕಲಿ ಅವ್ರದ್ದೇ ಎಲ್ಲ ಐಟಮ್ಸ್ ಇರುತ್ತೆ. ಇನ್ನು ಕೇಕ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಮತ್ತು ಎಂಟರ್ ಆಗ್ತಿದ್ದಂಗೆ ನನಗೆ ಕ್ರಾಗರ್ಗೆ ಹೋಗ್ತೀವಲ್ಲ ಆ ಫೀಲಿಂಗೇ ಬಂತು. ಸರಿ ಇಷ್ಟ ಆಯಿತು. ಪಾಟ್ಸ್ಗಳು, ಲೈವ್ ಪ್ಲ್ಯಾಂಟ್ಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಇವಾಗ ಕೇಕ್ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೀವಲ್ಲೇನು ನೋಡಿದ್ರಿ ಈ ಥರ ಕಪ್ ಕೇಕ್ಸು, ಇದೇ ನಾವು ಲಾಸ್ಟ್ ವರ್ಷ ಆ ಸ್ಕೂಲಲ್ಲಿ ಕೊಟ್ಟಿದ್ದು. ಅದು ಬೇಡ ಬೇರೆ ಥರ ನೋಡೋಣ ಅಂತ ನೋಡಿದ್ರೆ ಅಷ್ಟು ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನೇ ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಶುಗರ್ ಐಟಮ್ಸ್ ಅಂತೂ ಅದು ಎಷ್ಟು ಇಟ್ಟಿರ್ತಾರೆ ಅಂತ. ಬೇಕ್ರಿ ಅಂತ ಸೆಪ್ರೇಟಾಗೇ ಇರುತ್ತೆ. ಫ್ರೂಟ್ಸ್ ಒಂದು ಕಡೆ, ವೆಜಿಟೇಬಲ್ಸ್ ಒಂದು ಕಡೆ, ಆದರೆ ಈ ಥರ ಬೇಕ್ರಿನೂ ಒಂದು ಕಡೆ ಸೆಪ್ರೇಟಾಗಿರುತ್ತೆ. ಸೊ ಫೈನಲಿ ಕಪ್ ಕೇಕ್ಸ್ ತೊಗೊಂಡ್ವಿ, ಹೊರಡ್ತಾ ಇದ್ದೀವಿ. 24 ಪೀಸ್ ಇರುತ್ತೆ ಒಂದರಲ್ಲಿ. ಬೆಳಗ್ಗೆನೇ ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಡ್ರಿಂಕ್ಸ್ದು ಬಾಟಲ್ಸ್ಗಳು. ನನಗಿದು ಕಲೆಕ್ಷನ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮನೇಲಿ ಶೋಗೆ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನು ಬಾಟಲ್ಸ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಶೇಪ್ಸಲ್ಲಿ ಇರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು ಬಿಲ್ ಅದು ಒಂದೇ ತೊಗೊಂಡಿದ್ದು, ಬೇರೆ ಏನೂ ತೊಗೊಬಾರ್ದು ಅಂತ ಹೇಳ್ಬಿಟ್ಟು ಬೇಗ ಶಾಪಿಂಗ್ ಮಾಡಿಕೊಂಡು ಹೊರಟ್ಬಿಟ್ವಿ. ನೋಡ್ತಾ ಇರ್ಬೋದು ಇದೇ ಟಾಮ್ ಟಮ್. ಹಾಗೆ ತುಂಬ ಮಳೆ ಬರ್ತಾ ಇತ್ತು. ನೋಡ್ತಾ ಇರ್ಬೋದು ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಳೆ. ಸೊ ಬನ್ನಿ ಆದ್ಯಂಗೆ ಕೊಡೋಣ. ಹುಷಾರು 2 ಕೈಯಲ್ಲಿ ಇಟ್ಕೊಳ್ಳಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24. ನಾನು 40 ತಾನೇ ಹೇಳಿದ್ದು. 14 ಹೇಳ್ದೆ, ಜಾಸ್ತಿ ತಂದಿದ್ದೀನಿ. ನಿಮ್ಮ ಕ್ಲಾಸಲ್ಲಿ 20 ಮೆಂಬರ್ಸ್ ಇದ್ರೆ ಅಲ್ವಾ? ವಾಕರ್ಸ್ ಹತ್ರ ಬಿಡಬೇಕಲ್ವಾ? ಕಾರ್ ಈ ಕಡೆಯಿಂದ ಹಾಕ್ಬಿಟ್ಟು ಅಲ್ಲಿ ಬಿಡಬೇಕಾಗತ್ತೆ. ಆರ್ ಯು ಹ್ಯಾಪಿ? ಫೈನಲಿ ತಂದಿದ್ದು ಈ ಥರದ್ದು ಕೊಡೋಣ ಅಂತ ಅನ್ಕೊಂಡ್ವಿ. ಬಟ್ ತುಂಬ ಚಿಕ್ಕದಾಗ್ಬಿಡುತ್ತೆ ಫ್ರೆಂಡ್ಸ್ಗೆ ಅನ್ಕೊಂಡು. ಇವಳು ಬೇರೆ ಕಪ್ ಕೇಕ್ ಅನ್ಕೊಂಡು. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಸೋಮವಾರ ಬೆಳಗ್ಗೆ ಮಕ್ಕಳಿಗೆ ಅಂದರೆ ಕೇಕ್ ತೊಗೊಂಡೋಗಿ ನಾನೇ ಕೊಟ್ಟೆ. ತುಂಬ ಗಾಳಿ ಇದ್ದಿದ್ದರಿಂದ ಬೀಳಿಸ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಾನೇ ತೊಗೊಂಡೋಗಿ ಕೊಟ್ಟಿದ್ದಾಯಿತು. ಫುಲ್ ಖುಷಿಯಿಂದ ಹೋದ್ಲು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಎಲ್ರಿಗೂ ಕೊಟ್ಲಂತೆ, ಎಲ್ಲರೂ ಖುಷಿಪಟ್ಟು. ಫುಲ್ ಖಾಲಿ ಆಗಿತ್ತು, ಏನು ರಿಟರ್ನ್ ತೊಗೊಂಡು ಬರಲಿಲ್ಲ. ಹಾಗೆ ಯಾವಾಗಲೂ ಏನು ನನ್ನ ರೆಸಿಪಿನೇ ಮಾಡೋದು, ಸ್ವಲ್ಪ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ, ಆದರೆ ಚೆನ್ನಾಗೇ ಬರಲಿಲ್ಲ. ಚೆನ್ನಾಗಿದೆಯಾ ಸಾರು? ಇಷ್ಟ ಆಯಿತಾ? ಓಕೆ. ಸೊ ಅಷ್ಟೇ, ಇವಾಗ ತಿನ್ನಿಸ್ಬಿಟ್ಟು ಕಳಿಸ್ಬೇಕು ಆಟ ಆಡೋಕ್ಕೆ. ಸ್ನಾನ ಮಾಡಿಸಿದ್ದೆಲ್ಲ ಆಯಿತು. ಇವಾಗ ಫ್ರೆಂಡ್ ಕಾಯ್ತಾ ಇದ್ದಾಳೆ. ನಿಮ್ಮ ಫೇವ್ರೇಟ್ ಎಣ್ಣೆ ಬದನೆಕಾಯಿ. ಅದು ಚೆನ್ನಾಗಿರುತ್ತೆ ರೆಸಿಪಿ? ಚೆನ್ನಾಗಿರುತ್ತಾ? ನನಗೇನೋ ಅದೇ ಇಷ್ಟ. ಅದೇ ಅಲ್ವಾ? ಒಂಥರ ಏನೋ ಫ್ಲೇವರ್ ಮಿಸ್ಸಿಂಗ್ ಇದೆ. ನಿಜ, ಡಿಫ್ರೆಂಟ್ ಆಗಿದೆ. ಬಾದ್ಯಾ ಅಮ್ಮ, ಬೇಗ ಬರಬೇಕು, ತಿನ್ನಿಸ್ತೀನಿ. ನಾನೇ ತಿನ್ನಿಸ್ತೀನಿ, ಬಾ. ನಾನು ಕೂತ್ಕೊಳ್ಳಾ? ಓಡಾಡ್ಕೊಂಡು ತಿಂತೀಯಾ? ಬದನೆಕಾಯಿ ಎಣ್ಗಾಯಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಾನು ಅದಕ್ಕೋಸ್ಕರನೇ ಬೇರೆ ಯಾವುದು ವೀಡಿಯೋಸ್ ನೋಡ್ಕೊಂಡು ಮಾಡಲ್ಲ. ನಂಗೆ ಅದೇನೋ ಸೆಟ್ ಆಗೋದಿಲ್ಲ. ಯೂಟ್ಯೂಬ್ ವೀಡಿಯೋಸು ನೋಡೋಣ, ಬದನೆಕಾಯಿ ಎಣ್ಗಾಯಿ ಹಿಂಗೆ ಮಾಡ್ತಾರೆ ನೋಡೋಣ, ಡಿಫ್ರೆಂಟಾಗಿ ನಾನು ಟ್ರೈ ಮಾಡೋಣ, ಯಾಕೆ ಯಾವಾಗಲೂ ಒಂದೇ ಥರ ಮಾಡೋದು ಅಂದ್ಕೊಂಡು ಮಾಡಿದೆ. ಆದರೆ ಮನೇಲಿ ಎಲ್ಲರೂ ಹೇಳಿದ್ರು ನೀವು ಮಾಡೋದೇ ಚೆನ್ನಾಗಿರುತ್ತೆ, ಅದಿಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಖಾಲಿ ಮಾಡಿದ್ದಾಯಿತು. ಇನ್ನು ವಾಂಗಿಬಾತ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನನಗೆ ಇದು ಕ್ರೇವಿಂಗ್ ಜಾಸ್ತಿ ಆಗಿತ್ತು. ತೊಗೊಂಡು ಬಂದಿದ್ನಲ್ಲ ಲಾಸ್ಟ್ ಟೈಮ್, ಇದು ವೈಟ್ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ವಾಂಗಿಬಾತ್ ಗೊಜ್ಜು ಮಾಡಿಟ್ಟೆ. ಸೊ ನೋಡ್ತಾ ಇರ್ಬೋದು ವಿಂಟರ್ ಆಗಿರೋದ್ರಿಂದ ಇನ್ನು ಚಳಿ ಸ್ಟಾರ್ಟ್ ಆಗ್ತಾ ಇದೆ. 8 ಡಿಗ್ರಿಗೆ ಬಂದಿತ್ತು. 11 ಡಿಗ್ರಿಗಿಂತ ಕಮ್ಮಿ ಇತ್ತು ಅಂತ ಅಂದರೆ ಕವರ್ ಮಾಡಬೇಕು ಈ ಥರ ಗಿಡಗಳನ್ನೆಲ್ಲ. ನಾನು ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಕವರ್ಸ್ ತರಿಸಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇದೇ ಆ ಕವರ್. ಒಂದು ಸೈಡ್ ಫುಲ್ಲು ಜಿಪ್ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಒಂದು ಥ್ರೆಡ್ ಥರ ಕೊಟ್ಟಿರ್ತಾರೆ. ಹಾಕ್ಬಿಟ್ಟು ಜಿಪ್ಪಲ್ಲಿ ಕ್ಲೋಸ್ ಮಾಡಿಬಿಟ್ಟು ಥ್ರೆಡ್ನ ಕಟ್ಬಿಟ್ರೆ ಅದು ಚಳಿ ಅಂದರೆ ಅಷ್ಟು ಚಳಿ ಆಗೋದಿಲ್ಲ. ರೂಟಲ್ಲಿ ಇರುತ್ತೆ, ಓಕೆ ಮ್ಯಾನೇಜ್ ಆಗುತ್ತೆ, ಬಟ್ ಗಿಡ ಏನು ಒಣಗೋದಿಲ್ಲ.
ಎಲೆಗಳು ಹಾಳಾಗೋದಿಲ್ಲ. ಹಾಗಾಗಿ ನಾವು ಮನೇಲಿ ಇಟ್ಕೊಳ್ಳೋದಾದರೆ, ಅಂದರೆ ನಾವು ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ಮನೇಲಿ ಇಟ್ಕೊತಾ ಇದ್ವಿ. ಆದರೆ ಹೊರಗಡೆ ಇಡೋ ಗಿಡಗಳಲ್ಲಿ ಏನಾದರೂ ಸಣ್ಣ ಹುಳಗಳಿದ್ರೆ ಮನೇಲಿ ಮಕ್ಕಳು ಇರ್ತಾರಲ್ವ, ಅದಕ್ಕೋಸ್ಕರ. ಆಮೇಲೆ ಲೈವ್ ಪ್ಲ್ಯಾಂಟ್ಸ್ ಏನಿರುತ್ತಲ್ಲ ಮನೇಲಿ, ಇಂಡೋರ್ ಪ್ಲ್ಯಾಂಟ್ಸು, ಅದಕ್ಕೂ ಅದು ಸ್ಪ್ರೆಡ್ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವರ್ಷದಿಂದ ನಾನು ಇದೇ ಥರ ಹೊರಗಡೆನೆ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ಲ್ಯಾಂಟ್ಸು ತೊಗೊಂಡು ಬಂದಿಲ್ಲ. ಇದರಲ್ಲಿ ನಾವು ಟ್ರಯಲ್ ಮಾಡಿ ನೋಡಿದ್ರೆ ಮುಂದಿನ ವರ್ಷಕ್ಕೆ ನಮಗೆ ಗೊತ್ತಾಗುತ್ತಲ್ವ, ಓಕೆ ಇದು ವರ್ಕ್ ಆಗ್ತಿದೆ ಅಂತ ಅಂದರೆ ಜಾಸ್ತಿ ಪ್ಲ್ಯಾಂಟ್ಸ್ಗಳನ್ನ ತೊಗೊಬೋದು, ನೋಡೋಣ ಅಂತ ಈ ಥರ ಮಾಡ್ತಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಮೇಲಿಂದ ಹಾಕೋಕ್ಕೆ ನೋಡಿದೆ, ಆದರೆ ಇದು ತುಳಸಿನಲ್ಲಿ ಸೀಡ್ಸ್ ಎಲ್ಲ ಬಿದ್ದೋಗುತ್ತಲ್ವ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದೆ. ಅಂದರೆ ಜಿಪ್ ಓಪನ್ ಮಾಡಿ ಈ ಥರ ಇಟ್ಬಿಟ್ಟು ಇದರೊಳಗೆ ನಾನು ಪಾಟ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಎಲ್ಲ ಪಾಟ್ಸ್ಗಳನ್ನ ಇಟ್ಬಿಟ್ಟು ಮೇಲಿಂದ ಜಿಪ್ನ ಕ್ಲೋಸ್ ಮಾಡಿದ್ರೆ ಆಯಿತು. ವೆಯ್ಟು ಬೀಳೋದಿಲ್ಲ, ಹಾಗೆ ಅದರಿಂದ ಅದು ಗಾಳಿನೂ ಹೋಗೋದಿಲ್ಲ, ತುಂಬ ವಾರ್ಮ್ ಆಗಿ ಇಟ್ಟಿರುತ್ತೆ. ನಾನು ಸೈಡಿಂದ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಓಪನ್ ಇದ್ದೇ ಇರುತ್ತಲ್ವ, ಹಾಗಾಗಿ ನಾನು ಗೋಡೆ ಪಕ್ಕಕ್ಕೆ ಇಟ್ಬಿಟ್ಟೆ. ಸೊ ಗಾಳಿನೂ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಟೆಂಪ್ರೇಚರ್ ಡೌನ್ ಆದಾಗೆಲ್ಲ ಹಿಂಗೆ ಕವರ್ ಹಾಕಿ ಇಡ್ತಾ ಇದ್ದೀನಿ. ಏನೂ ಆಗ್ತಾಯಿಲ್ಲ, ಗಿಡಗಳು ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ನನಗೆ ವರ್ಕ್ ಆಯಿತು ಅಂತ ಹೇಳಿದ್ಮೇಲೆ ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಪ್ಲ್ಯಾಂಟ್ ಕವರ್ಸ್ ಫಾರ್ ವಿಂಟರ್ ಅಂತ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ಅಮೆಝಾನಲ್ಲಾದರೂ ಓಕೆ, ಬೇರೆ ಎಲ್ಲಾದರೂ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಡಿಫ್ರೆಂಟ್ ಕವರ್ಸ್ ಸಿಗುತ್ತೆ. ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ ಅದನ್ನು ನೀವು ತರ್ಬೋದು. ಬೆಳಗ್ಗೆ ನಾನು ಕಿತ್ಕೊಂಬಾರ್ದು, ಗಿಡದಲ್ಲಿ ಬಿಟ್ಬಿಡೋಣ ಅಂತ ನೋಡಿದೆ, ಇನ್ನೂ ಒಣಗಿಲ್ಲ ನೋಡಿ. ಈ ಚಳಿಗೆ ಎಲ್ಲಿ ಒಣಗುತ್ತೆ. ಏಯ್ಟ್ ಡಿಗ್ರೀಸ್ ಅಂತ ಅಂದರೆ ಎಷ್ಟು ಚಳಿ ಇರುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ಆದರೆ ನಾವಂತೂ ಜಾಕೆಟ್ಸ್ ಕೂಡ ಹಾಕೊತಾ ಇಲ್ಲ. ಸ್ವಲ್ಪ ಸಮ್ಮರೆಲ್ಲ ಏನಿದೆ ಅಲ್ವಾ, ಅದಿನ್ನೂ ಹೋಗೇ ಇಲ್ಲ ತಲೆಯಲ್ಲಿ. ವಿಂಟರ್ ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಜಾಕೆಟ್ಸ್ ಎಲ್ಲ ಏನೂ ಹಾಕ್ಕೊಂಡೇ ಇಲ್ಲ. ನಾನು ಫಸ್ಟ್ ಹೋದೆ, ಅದಾಗಲೇ ಇಲ್ಲ ಹಾಕೋಕ್ಕೆ. ತುಂಬ ದೊಡ್ಡದಾಗಿ ಬಂದಿತ್ತಲ್ವ ದಾಸವಾಳ ಗಿಡ, ಹಾಗಾಗಿ ಏನೂ ಆಗ್ತಾಯಿಲ್ಲ, ಚೆನ್ನಾಗಿ ಬರ್ತಾ ಇದೆ. ನೋಡ್ತೀನಿ ಈ ವಿಂಟರ್ ಕಂಪ್ಲೀಟ್ ಸ್ನೋಫಾಲ್ ಎಲ್ಲ ಮುಗಿದ ಮೇಲೆ ಅಲ್ಲಿವರೆಗೂ ಚೆನ್ನಾಗೇ ಇತ್ತು ಅಂತ ಅಂದರೆ ಮುಂದಿನ ವರ್ಷದಿಂದ ನಾನು ಜಾಸ್ತಿ ಗಿಡಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಫುಲ್ ಕವರ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಗ್ರಾಸು ಅಷ್ಟೇ ಒಣಗ್ತಾ ಹೋಗುತ್ತೆ, ಮೊದಲಿನಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಮೇಡಮ್ ಅವರು ಬರ್ತಾರೆದು ಬಲೂನ್ಸ್ ಎಲ್ಲ ಹಂಗೆ ಇರಲಿ ಅಮ್ಮ, ಇನ್ನೂ ಒಂದು ವಾರ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ರೈನ್ಬೋ ಕಲರು. ಮತ್ತು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬಂಗಾರನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಾಳೆಗೆ 4 ವಾರ ಆಯಿತು ಕಾಸ್ಟ್ ಹಾಕಿ, ರಿಮೂವ್ ಮಾಡ್ತಾರೆ, ಏನು ಹೇಳ್ತಾರೆ ಏನು ಅಂತ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಆಗಲಿ 10 ಗಂಟೆ ಆಗೋಯಿತು. ನನಗೆ ವಿಡಿಯೋ ಎಡಿಟಿಂಗ್ ಲೇಟ್ ಆಗ್ತಿದೆ. ಬೈ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಹೋಗಿದ್ದು, ಹಾಗಾಗಿ ಇನ್ನೂ ಚಳಿ ಜಾಸ್ತಿ ಆಗ್ತಿತ್ತು. ಅಂದರೆ ಮುಟ್ಟಕ್ಕೂ ಆಗ್ತಾ ಇರಲಿಲ್ಲ, ಒಳ್ಳೆ ಐಸ್ ಮುಟ್ಟಿರೋ ಫೀಲಿಂಗ್ ಬರ್ತಾಯಿತ್ತು. ಸೊ ಫೈನಲಿ ಹೊರಗಡೆ ಕೆಲಸನೂ ಮುಗೀತು. ಕಿಚನ್ ಎಲ್ಲ ಕ್ಲೀನ್ ಆಗಿದ್ದು ಅಂತ ಅಂದರೆ ಏನೋ ಒಂಥರ ಖುಷಿ. ಬೆಳಗ್ಗೆ ಟಿಫನ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಕವರ್ಸ್ ಇನ್ನೂ ಮಿಕ್ಕಿತ್ತು, ಜಾಸ್ತಿನೇ ತರಿಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ಇಂಡೋರ್ ಪ್ಲ್ಯಾಂಟ್ಸು ಅಷ್ಟೇ ಎಲ್ಲ ವ್ಯಾಕ್ಯೂಮ್ ಮಾಡಿ, ಅಂದರೆ ಮನೆಯೆಲ್ಲ ಒರೆಸಿ ಕ್ಲೀನಾಗಿ ಎಲ್ಲ ಜೋಡಿಸಿದ್ದೆ. ಇನ್ನು ಪಾತ್ರೆಗಳು ಅಷ್ಟೇ ನಾನು ಡಿಶ್ ವಾಷರ್ಗೇನೂ ಹಾಕಿರಲಿಲ್ಲ, ಆಗಲೇ ಹೇಳ್ದೆ, ಎಲ್ಲ ಪಾತ್ರೆ ತೊಳೆದ್ಬಿಟ್ಟೆ. ಯಾಕಂದರೆ ಡಿಶ್ ವಾಷರ್ಗೆ ಹಾಕಿದ್ರೆ ಒಂದಲ್ಲ ಒಂದು ಕೆಲಸ ಬಿಟ್ಬಿಡ್ತೀವಿ. ಕೈಯಲ್ಲಿ ತೊಳೆದ್ವಿ ಅಂತ ಅಂದರೆ ಗ್ಯಾಸ್ ಕೂಡ ಕ್ಲೀನ್ ಆಗೋಗುತ್ತೆ. ಹಾಗೆ ಒಂದೊಂದು ಕೆಲಸ ಆ್ಯಡ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಡ್ಬೋದು. ನೋಡಿದ್ರಿ 10 ಗಂಟೆಗೆ ಎಡಿಟಿಂಗ್ಗೆ ಹೋಗ್ತೀನಿ ಅಂತ ಅಂದೆ, 11 ಗಂಟೆ ಆಗಿತ್ತು. ಅಷ್ಟೊತ್ತಿಗಾಗಲೇ ತುಂಬ ಚಳಿ ಆಗ್ತಿತ್ತು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. 12:30. ಗುಡ್ ನೈಟ್. ಹೋಗಿ ಮಲ್ಕೊಂಬಿಟ್ಟೆ 1 ಗಂಟೆ ಅಷ್ಟರಲ್ಲಿ. ಇನ್ನು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಗೊತ್ತೇ ಆಗಿರಲಿಲ್ಲ. ಇನ್ನಷ್ಟೇ ಈ ಗ್ರೀನ್ರಿ ಎಲ್ಲ ಹೋಗುತ್ತೆ ಸ್ಪ್ರಿಂಗ್ವರೆಗೂ. ಅದೇ ನೀನು ಕೇಳಿದೆ ಗೊತ್ತಾ, ಅಲ್ಲಿ ಮನೆ ಮೇಲೆಲ್ಲ ಯಾಕಮ್ಮ ಡಾರ್ಕು ಮತ್ತು ಲೈಟ್ ಕಲರ್ ಇದೆ ಅಂತ. ಎಲ್ಲಿದೆಯಾ? ಅದೆಲ್ಲ ಐಸು. ನಾವು ಅದೇ ಅಂದ್ಕೊಂಡ್ವಿ, ಒಳ್ಳೆ ಈ ದಿನ ಅಬ್ಸರ್ವ್ ಮಾಡಿಲ್ವ ಏನು ಹಿಂಗಿದೆ ಅಂತ. ಅಲ್ಲಿ ನೋಡಲ್ಲಿ ಮನೆ ಮೇಲೆ ಐಸ್, ಅದು ನೀನು ಕೇಳ್ದಲ್ಲ ಅವಾಗಲೇ. ಅಲ್ಲಿ ನೋಡಲ್ಲಿ ಗ್ರಾಸ್ ಮೇಲೆಲ್ಲ ನೋಡು. ಸ್ಲಿಪ್ಪರ್ ಹಾಕೊಂಡು ಹೋಗು.
ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಪ್ಯಾಟಿಯೋ ಹತ್ರ ಬಂದು ನಿಂತ್ಕೊತೀವಿ. ಆವಾಗಲೇ ಆದ್ಯ ಹೇಳಿದ್ಲು, ಅಮ್ಮ ಏನದು ರೂಫ್ ಮೇಲೆಲ್ಲ ಆ ಕಲರ್ ಇದೆ ಅಂತ. ನನಗೆ ಫಸ್ಟ್ ರಿಯಲೈಸೇ ಆಗಲಿಲ್ಲ, ಆಮೇಲೆ ಗೊತ್ತಾಯಿತು. ಇನ್ನು ಗ್ರಾಸು ಅಷ್ಟೇ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಇನ್ನು ತುಂಬ ಚಳಿ ಆದಷ್ಟು ಅಷ್ಟೇ ಒಣಗೋಗುತ್ತೆ, ಅಂದರೆ ಫುಲ್ಲು ನೋಡ್ತಾ ಇರ್ಬೋದು ಹಂಗೆ ಯೆಲ್ಲೋ ಕಲರ್ ಥರ ಆಗ್ಬಿಡುತ್ತೆ. ಮತ್ತು ಸ್ಪ್ರಿಂಗಿಂದ ನಾರ್ಮಲಾಗಿ ಬರುತ್ತೆ ಗ್ರೀನ್ ಕಲರ್ ಆಗಿ. ಇದೆಯಾ ಚಳಿ ಆಗ್ತಿಲ್ವಾ ಆಗ್ತಿದ್ಯಾ? ಬಾ, ನಂಗೂ ಆಗ್ತಾ ಇದೆ. ನೋಡಿ ಐಸ್ತು, ನಡಿಪ್ಪ ಸಾಕು ಚಳಿ, ನಡಿ. ಅಕ್ಕ ಬರ್ತಾ ಇಲ್ಲ ಸ್ಕೂಲ್ಗೆ, ಇವತ್ತು ಒಬ್ಳೇ ಹೋಗ್ತಾ ಇದ್ದಾಳೆ. ಬಾಬಾ ಆಯಿತಾ? ಬಾ, ತಲೆ ಬಚ್ಚಿಬಿಡ್ತೀನಿ, ಮುಗೀತು. ಇನ್ನು ಸ್ವಲ್ಪ ಇದೆ, ತಿನ್ಕೋಬೇಕ. ಒಬ್ಬಳೇ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಅವಳು ಇಷ್ಟಪಟ್ಟಿರೋಂಥ ಸಿಂಪಲ್ ಬ್ರೇಕ್ಫಾಸ್ಟ್ನೇ ಮಾಡಿ ಕೊಟ್ಟಿದ್ದಾಯಿತು. ಇಲ್ಲ ಹಠ ಮಾಡ್ತಾಳೆ. ಇನ್ನು ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ ಬಾಯ್. ಗ್ಲಾಸ್ ಆಗಲಿ ರೋಡ್ ಆಗಲಿ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಆದರೆ ಗ್ಲಾಸ್ ಹಾಕ್ಸಿದ್ಮೇಲೆ ಫುಲ್ ಕ್ಲಿಯರ್ ಆಯ್ತು. ಇವಾಗ ಕ್ರ್ಯಾಕ್ ಆಗಿದೆ ಅಂತ. ಹೆಂಗಿದೆ ಅದೇ ಅಕ್ಕನ ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇರೋದು? ಚೆನ್ನಾಗಿದೆ. ಫಸ್ಟ್ ಡೇ ಏನಿಲ್ಲ, ಈ ಸೆಕೆಂಡ್ ಡೇ. ಅವತ್ತು ಒಂದಿನ ಹೋಗಿರಲಿಲ್ಲ ಅಕ್ಕ, ಅದೇ ಬಿದ್ದಿದ್ಲಲ್ಲ. ಅಂದ್ರೆ ಇವತ್ತು ಗ್ಲಾಸ್ ಒಂಥರ ವೈಟ್ ಆಗಿರತ್ತೆ. ಐಸ್ ಓಕೆ ಓಕೆ, ವಿಂಟರ್ ಅಲ್ಲಿ ಫಸ್ಟ್ ಡೇ ಹೋಗ್ತಾ ಇದ್ದೀನಿ ಅಂತನಾ? ಸರಿ ಸರಿ, ಓಕೆ, ಗಾಟ್ ಇಟ್. ಬಾಯ್, ಹ್ಯಾವ್ ಎ ನೈಸ್ ಡೇ. ಅಕ್ಕ ಬರ್ತಾಳೆ, ಹಾಸ್ಪಿಟಲಿಂದ ಕರ್ಕೊಂಡು ಬಂದು ಅಕ್ಕನ ಸ್ಕೂಲಿಗೆ ಬಿಟ್ಟಿರ್ತೀವಿ, ಆಯ್ತಾ? ಇನ್ ಕೇಸ್ ಏನಾದರೂ ಅಕ್ಕ ಸ್ಕೂಲಿಗೆ ಬಂದಿಲ್ಲ ಅಂದ್ರೂ ಏನು ಎದ್ರುಕೊಂಬಿಡ, ಆರಾಮಾಗಿ ಬಾ. ಅಲ್ಲಿ ಗೊತ್ತಲ್ವ ನಿಂಗೆ, ವೆಯ್ಟ್ ಮಾಡ್ತಾರೆ, ನಾನು ಬಂದು ಕರ್ಕೊಂಡ್ಬರ್ತೀನಿ. ಓಕೆನಾ? ಓಕೆ, ಬಾಯ್ ಅಪ್ಪ, ಹ್ಯಾವ್ ಎ ನೈಸ್ ಡೇ. ಈ ಸ್ಕೂಲಲ್ಲಿ ಹುಡಿ ಇರೋ ಜಾಕೆಟ್ ಬಿಡೋದಿಲ್ಲ, ಅದಕ್ಕೋಸ್ಕರ ಎಂಟೈರ್ ಸ್ಕೂಲಲ್ಲಿ ಯಾರಿಗೂ ಬಿಡಲ್ವಂತೆ. ಬರೀ ಹೊಡ್ಕರೆ ಹುಡಿ ಬಿಡಕ್ಕು, ಇಲ್ಲಿ ಹೊಡ್ಕರೆ ಹುಡಿ ಅಷ್ಟೇ. ಅದಕ್ಕೆ ನಾನು ನೆನ್ನೆ ಹೋದೆ, ಜಾಕೆಟ್ ಹಾಕೊಂಡಿದ್ದೆ. ಹಾಕೊಂಡಿರಪ್ಪ, ಚಳಿ ಇದೆ, ಆಯ್ತಾ? ಬಿಚ್ಚಬೇಡ. ಕ್ಲಾಸಲ್ಲೂ ಹಾಕೊಂಡಿದ್ದೆ. ಓಕೆ, ಬಾಯ್ ಬಾಯ್. ಬಮ್ ಬಮ್. ಸ್ಕೂಲ್ಗೆ ಬಿಟ್ಟು ಬಂದಿದ್ದಾದಮೇಲೆ ನಾನು ತರಕಾರಿ ಎಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಬಂಗಾರು ಬಿಸಿ ಬಿಸಿ ಇದ್ದರೆ ತಿಂತಾಳಲ್ವ, ತಿನ್ನಿಸ್ಬಿಟ್ಟು ಬಾಕ್ಸ್ಗೂ ಸ್ವಲ್ಪ ತೊಗೊಂಡು ಹೋಗೋಣ, ಲೇಟ್ ಆಯಿತು ಅಂತ ಅಂದರೆ ಶಾವಿಗೆ ಉಪ್ಪಿಟ್ಟಾದರೆ ತಿನ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇನ್ನೂ ಒಂದು ಎಡ್ವರ್ಟ್ ಏನು ಮಾಡಿದ್ದೀನಿ ಅಂತ ಅಂದರೆ, ಹಂಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರನೂ ಕೆಲವು ಸರಿ ಮಾಡ್ಕೊತೀವಿ ಮನೇಲಿ. ಎಲ್ಲರೂ ಬುದ್ಧಿವಂತರು ಅಂತ ಅನ್ಕೊತೀವಿ, ಕೆಲವು ಸರಿ ಹಿಂಗಾಗೋಗುತ್ತೆ. ಕ್ಯಾಸ್ಟ್ ರಿಮೂವ್ ಮಾಡಿಸೋದಕ್ಕೆ ರೆಡಿನಾ? ಹ್ಯಾಪಿನಾ? ಸ್ಯಾಡಾ? ಎಷ್ಟು ದಿನ ನಿನ್ನ ಫ್ರೆಂಡ್ ಆಗಿತ್ತಲ್ಲ. ಓಕೆ, ಅದು ಹಾಕೊಂತೀಯಾ? ಜಾಕೆಟ್ ಎತ್ತಿಟ್ಬಿಡ್ಲಾ? ಬೇಡ ಬಿಡು, ಇದೇ ಫುಲ್ ಇದೆಯಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕೊಡೋದು ಹ್ಯಾಂಗರ್ಗೆ ಹಾಕೋಣ, ಕೊಡು. ಓಕೆ, ಫೋನೆಲ್ಲ ತಿನ್ಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ. ಹಸ್ಬೆಂಡ್ ಮೀಟಿಂಗಲ್ಲಿ ಇದ್ದಾರೆ, ಹೋಗಿ ಬರಬೇಕು ಈಗ. ನಮ್ಮ ರೆಗ್ಯುಲರ್ ಜಾಕೆಟ್. ಅದೇನು ಎಡ್ವರ್ಟ್ ಮಾಡ್ಕೊಂಡ್ವಿ ಅನ್ನೋದನ್ನು ಇವಾಗ ಹೇಳ್ತೀನಿ ಕೇಳಿ. ಇದು ನವಂಬರ್ 21ನೇ ತಾರೀಕು ಗುರುವಾರ ಬೆಳಗ್ಗೆ. ನಾವು ಇವತ್ತಿಗೆ ಕಾಸ್ಟ್ ಹಾಕಿ 4 ವಾರ ಆಗಿತ್ತು. ಅಂದರೆ ನಾವು ಹೋಗಿದ್ದಿದ್ದು ಗುರುವಾರ, ಅವರು 4 ವಾರ ಬಿಟ್ಕೊಂಡು ಬರಬೇಕು ಅಂತ ಹೇಳಿದರು. ಅವರು ನಮಗೆ ಡೇಟ್ ಕೊಟ್ಟಿರೋ ಅಂಥದ್ದು ನವಂಬರ್ 22ನೇ ತಾರೀಕು 10 ಗಂಟೆಗೆ ಅಪಾಯಿಂಟ್ಮೆಂಟು. ನಾವೇನಂದರೆ ಅವತ್ತು ಹೇಳಿದ್ದು ನೆನಪಿದೆ, ಶುಕ್ರವಾರ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಹೋಗಿ ಬಂದ್ಬಿಡ್ಬೋದು ಅಂತ. ಸಾಯಂಕಾಲಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸಾಯಂಕಾಲ ಅಂದರೆ ಒಂದು 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಒಂದಿನ ಕಾಲ್ ಮಾಡಿಬಿಟ್ಟು ಡಾಕ್ಟರ್ ಆ ಟೈಮಲ್ಲಿ ಇರಲ್ಲ,
ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂತ ಹೇಳಿಬಿಟ್ಟು ಮತ್ತೆ ಡೇಟ್ ಚೇಂಜ್ ಆಯಿತು. ನಾವೇನು ಮಾಡ್ಕೊಂಡ್ವಿ, ಅದಾದಮೇಲೆ ಆ ಡೇಟ್ನ ನಾವಲ್ಲಿ ನೋಡೇ ಇಲ್ಲ. ಸರಿ ಓಕೆ 4 ವಾರ ಅಂತ ಅಂದರೆ ಗುರುವಾರ, ನಾನು ಗುರುವಾರ ಫಿಕ್ಸ್ ಆಗಿಬಿಟ್ಟೆ. ಮನೇಲಿ ಹಸ್ಬೆಂಡು ಗುರುವಾರ ಓಕೆ ವರ್ಕ್ ಫ್ರಮ್ ಹೋಮ್, ಮತ್ತು ಗುರುವಾರ ತೊಗೊಂಡ್ರು, ಶುಕ್ರವಾರ ಆಫೀಸ್ಗೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು. ಇನ್ನು ಬಂಗಾರಿಗೂ ಕೂಡ ಸ್ಕೂಲಲ್ಲಿ ಮ್ಯಾಪ್ ಟೆಸ್ಟ್ ಇತ್ತು, ಅವಳಿಗೆ ಶುಕ್ರವಾರ ಮ್ಯಾಪ್ ಟೆಸ್ಟ್ ಮಾಡ್ತೀವಿ ಅಂತೆಲ್ಲ ಪರ್ಮಿಷನ್ ತೊಗೊಂಡು ಬಂದ್ಬಿಟ್ವಿ. ಸರಿ ಓಕೆ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಕಳ್ಸೋಣ ಅವಳಿಗೆ ಟೆಸ್ಟ್ಗೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಕ್ಕೆ ಇಲ್ಲಿ ಬಂದ್ವಿ. ಬರ್ತಾ ಇದ್ದಂಗೆ ಇಲ್ಲಿ ಒಂಥರ ನಮಗೆ ಅದೇನಂತಾರೆ, ಈ ಸುತ್ಸುತ್ತೆ ಏನೋ ಒಂದು ಆಗಿದ್ರೆ ಎಡ್ವಟ್ಟು ಅಂತ ಆಗುತ್ತಲ್ಲ, ಹಂಗಾಯಿತು. ಪಾರ್ಕಿಂಗೇ ಸಿಗ್ತಾ ಇಲ್ಲ, 4-5 ಫ್ಲೋರ್ ಇದೆ, ಹುಡುಕ್ತಾನೆ ಇದೀವಿ. ನೋಡ್ತಾ ಇರ್ಬೋದು, ಒಂದೇ ಒಂದು ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ. ಇಲ್ಲೇ ಫುಲ್ ಫ್ರಸ್ಟ್ರೇಟ್ ಆಗೋಯಿತು. ಓಕೆ ಲಿಫ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಇಟ್ಕೋದ್ರು ಬರ್ಬಿಡ್ಬೋದು ಹಾಸ್ಪಿಟಲ್ಗೆ. ಆಮೇಲೆ ಹೋಗಿ ನೋಡ್ತೀವಿ, ಅಲ್ಲಿ ರಿಸೆಪ್ಷನಲ್ಲಿ ಕೊಟ್ಟರೆ ಹೋಗ್ತಿದ್ದಂಗೆ ಅವ್ರು ನೀಟಾಗಿ ಡೇಟ್ ನೋಡ್ಬಿಟ್ಟು ನಾಳೆ ಬೆಳಗ್ಗೆ ಇರೋದು ನಿಮಗೆ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರು. ಫುಲ್ಲು ಶೇಪ್ ಔಟು. 11 o'clock ಇವಾಗ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಓಡೋಗ್ತಾರೆ ಮೇಡಮ್ ಅವರು. ಸೊ ನೋಡಿದ್ರಿ ಅಲ್ವಾ, ಇದೇ ಎಡವಟ್ಟು. ಆ್ಯಕ್ಚುಲಿ ಬೇರೆಯವರಾಗಿದ್ದರೆ ಶೇರ್ ಮಾಡ್ಕೊತಾ ಇರಲಿಲ್ಲ ಈ ಥರ ಮಿಸ್ಟೇಕ್ಸ್ ಎಲ್ಲ. ಪರವಾಗಿಲ್ಲ, ಇದೆಲ್ಲ ಕಾಮನ್ ಅಲ್ವಾ ಅಂದ್ಕೊಂಡು ನಾನು ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಬುದ್ಧಿವಂತಿಕೆ ಒಂದೊಂದ್ಸರಿ ಅನ್ಕೋತೀವಿ, ಬಟ್ ಗೊತ್ತಿಲ್ದಿರ ಹಿಂಗೆಲ್ಲ ಎಡವಟ್ಟು ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಿ ಓಕೆ ಹೋಗಿ ಬಂದಿದ್ದು ದೂರ ಆಗಿದ್ರು ನಮಗೇನು ಬೇಜಾರಿರಲಿಲ್ಲ. ಆದರೆ ನೆಕ್ಸ್ಟ್ ಡೇ ಒಂದು ಆಫೀಸ್ ಇದೆ, ಈ ಥರ ಆಯಿತು, ಮತ್ತು ಮಗುಗೆ ಟೆಸ್ಟ್ ಇದೆ ಅಂತ. ಅವಳಂತೂ ಇಲ್ಲ ನಾನು ಹೋಗ್ತೀನಿ, ನಾನು ಮಾತಾಡ್ತೀನಿ ಕ್ಲಾಸ್ ಟೀಚರ್ ಹತ್ರ ಮಾತಾಡ್ಬಿಟ್ಟು ನಾನು ರೀಡಿಂಗ್ ಮತ್ತು ಮ್ಯಾಥ್ಸ್ 2 ಮ್ಯಾಪ್ ಟೆಸ್ಟ್ ಇವಾಗಲೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡಿ ಬರೆದು ಕೂಡ ಬಂದ್ಲು. ಫುಲ್ ಖುಷಿ ಆಯಿತು ಬಂಗಾರು ಮೇಲಂತೂ. ನೆಕ್ಸ್ಟ್ ದಿನ ಶುಕ್ರವಾರ ಸ್ಕೂಲಿಗೆ ಕಳಿಸ್ಲಿಲ್ಲ. ಸೊ ನೀವು ನೋಡಿದ್ರಿ ಕಡಲೆಕಾಳು ಮತ್ತು ಹೆಸರುಕಾಳು ಹುಳ್ಳಿಕಾಳೆಲ್ಲ ಹಾಕಿರೋ ಅಂಥದ್ದು, ಅಂದರೆ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ. ತುಂಬ ಘಮ ಅಂತ ಇತ್ತು ಮನೆಯೆಲ್ಲ. ಸ್ಮೆಲ್ಗೆ ನಾನು ಹಂಗೆ ತೋರಿಸ್ದೆ. ಮಧ್ಯಾಹ್ನಕ್ಕೆ ನಾನು ಮಾಡಿದ್ದೆ ಅಡುಗೆ. ಆದ್ಯಂಗೋಸ್ಕರ ಒಂದು ಬಾಕ್ಸಲ್ಲಿ ಶಾವಿಗೆ ಉಪ್ಪಿಟ್ಟಿಟ್ಟಿದ್ದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಮತ್ತು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದ್ಯನ್ಗೆ ಸೈಕಲ್ ಬುಕ್ ಮಾಡಿದ್ವಿ ಅಂತ ಹೇಳ್ದೆ ಅಲ್ವಾ, ಅದು ಬಂತು. ಏನಂತ ಅಂದರೆ ಆಲ್ಮೋಸ್ಟ್ ಇವಾಗ ಅವಳ ಹತ್ರ ಏನು ಸೈಕಲ್ ಇದೆಯೋ ಅದೇ ಸೈಜಲ್ಲಿ ಬಂದಿದೆ. ಅದಕ್ಕೋಸ್ಕರ ಬೇಡ, ಸೇಮ್ ಸೈಜ್ ಆದರೆ ಅದು ವೇಸ್ಟ್ ಆಗುತ್ತೆ, ಬೇಗ ಬೆಳೀತಾರಲ್ಲ ಮಕ್ಕಳು ಅನ್ನೋದಕ್ಕೋಸ್ಕರ ರಿಟರ್ನ್ ಕೊಟ್ಬಿಡೋಣ ಅಂತ ನೋಡ್ತಾ ಇದ್ವಿ. ಕಲರ್ ಅಂತೂ ಹಸ್ಬೆಂಡ್ ಇಷ್ಟಪಟ್ಟು ಬುಕ್ ಮಾಡಿದ್ರು. ಸಾಕಲ್ವಾ ಅದೇನೆ ನೈಟಿಗೆ ಸೈಕಲ್ಲು? ನನಗೂ ತುಂಬ ಇಷ್ಟ ಆಯಿತು, ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಎಲ್ಲ ನೋಡಿದ್ವಿ, ಬಟ್ ಬೇಡ ರಿಟರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ಸೈಜ್ ತೊಗೊಳ್ಳೋಣ ಅಂತ ಕಳಿಸ್ಬಿಟ್ವಿ. ಇದು ಟೋಸ್ಟ್ ಬ್ರೆಡ್ ಆಮೇಲೆ ಒಳಗಡೆ ಸ್ವಲ್ಪ ಹಾರ್ಲಿಕ್ಸು ಕ್ರಂಚಿಯಾಗಿ ಬರೋಕ್ಕೆ, ಅದಾದಮೇಲೆ ಚಾಕ್ಲೇಟ್ ಫಂಚ್. ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಸೈಕಲ್ ಎತ್ತಿಟ್ಟು ಬರೋಷ್ಟರಲ್ಲಿ ಮೇಡಮ್ ಅವ್ರು ಮಾಡಿರೋಂಥದ್ದು. ನಾನು ಸೈಕಲ್ ನೋಡ್ಕೊಂಡು ಬರೋಷ್ಟರಲ್ಲಿ ಈ ಥರ ಮಾಡಿದ್ಲು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ ಅಂತ ಬಂದ್ವಿ. ಈ ವಿಂಟರಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ತಾರಲ್ವ, ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾವಿರೋ ನೇಬರ್ಹುಡ್ಡಲ್ಲಿ ಅಮೇರಿಕನ್ಸ್ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ರೋಡಲ್ಲಿ 1-2 ಮನೆ ಖಾಲಿ ಇರುತ್ತೆ ಅಷ್ಟೇ, ಎಲ್ಲ ಮನೆಗಳ ಮುಂದೆನೂ ಈ ಥರ ಲೈಟಿಂಗ್ ಇರುತ್ತೆ. ಏನೇ ಹೇಳಿ ಅಮೇರಿಕಾನ ನಾವು ಈ ಕ್ರಿಸ್ಮಸ್ ಟೈಮಲ್ಲಿ ನೋಡೋದಕ್ಕೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೋಡ್ತಾ ಹೋಗಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಾನು ಜಾಸ್ತಿ ಈ ಥರ ವೀಡಿಯೋಸ್ನ ಶೇರ್ ಮಾಡ್ತೀನಿ, ಯಾವುದನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಮನೆ ನಂಗೆ ತುಂಬಾ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ತುಂಬಾ ಸಿಂಪಲ್ ಆಗಿತ್ತು, ಅಷ್ಟೇ ಎಲಿಗೆಂಟ್ ಆಗಿತ್ತು. ಒಂದಕ್ಕಿಂತ ಒಂದು ಅದ್ಭುತ. ನಂಗೆ ತುಂಬ ಖುಷಿ. ಅದರಲ್ಲೂ ಈ ವಿಂಟರಲ್ಲೇ ಕ್ರಿಸ್ಮಸ್ ಅನ್ನೋದನ್ನು ನಾವು ಇಂಡಿಯಾದಲ್ಲಿ ಏನಾರ ಚಿಕ್ಕ ವಯಸ್ಸಲ್ಲಿ ನೋಡಬೇಕಾದ್ರೆ ಸ್ನೋಫಾಲ್ ಇದು ಅದು ನಮ್ಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಅಂದರೆ ಇಲ್ಲಿಗೆ ಬಂದಮೇಲೆ ಆ ರಿಯಲ್ ಅನುಭವ ಆಗ್ತಾ ಇರೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಮನೆ ನಿಮಗೆ ನೆನಪಾಗಿರ್ಬೋದು. ಲಾಸ್ಟ್ ಟೈಮ್ ನಾನು ಹ್ಯಾಲೋವಿನ್ ಡೆಕೋರೇಷನ್ ಹಾಕಿದ್ದೆ, ಅವರೇ ಕ್ರಿಸ್ಮಸ್ದು ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರಂತೆ ಮುಂದೆ. ಹಾಗಾಗಿ ದಿನ ಒಂದೊಂದು ರೌಂಡು, ದಿನ ಅನ್ನೋದಕ್ಕಿಂತ ವೀಕೆಂಡಲ್ಲಿ 1 ರೌಂಡ್ ಈ ಥರ ಬಂದು ಹೋಗ್ತೀವಿ. ನಾನು ಪ್ರತಿ ಸರಿ ಬಂದಾಗಲೂ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಸರಿ ಈ ಥರ ಒಂದಷ್ಟು ಲೈಟಿಂಗ್ಸ್ನ ತೋರಿಸಿದ್ರೆ ನಿಮ್ಗೆ ಇಷ್ಟ ಇತ್ತು ಅಂದರೆ, ಇಂಟ್ರೆಸ್ಟ್ ಇತ್ತು ಅಂದರೆ ಬೇಕಂದರೆ ವಿಡಿಯೋ ಮಾಡೋಣ. ಯಾಕಂದರೆ ಒಂದ್ಸರಿ ಈ ಟೈಮ್ ಆಗೋಯಿತು ಅಂತಂದರೆ ಇನ್ನೂ 1 ವರ್ಷ ಬರಲ್ಲ ಅಲ್ವಾ. ಹಾಗಾಗಿ ಕಮೆಂಟಲ್ಲಿ ತಿಳಿಸಿ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ. ಸೊ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಏನಾಯಿತು, ಹೋಗಿ ಕ್ಯಾಸ್ಟ್ ರಿಮೂವ್ ಮಾಡಿಸಿದ್ವಾ, ಏನು ಹೇಳಿದ್ರು ಡಾಕ್ಟರು ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.